ಬಹಳಷ್ಟು 3 ಸ್ವಂತ ನಿವೇಶನ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಕಷ್ಟದ ಜೀವನ ನಡೆಸುವ ನಮ್ಮ ಕ್ಷೇತ್ರದ ಎಲ್ಲ ಬಡ ನಿವೇಶನ ರಹಿತರಿಗೆ ಹಂತ ಹಂತವಾಗಿ ಹಕ್ಕುಪತ್ರ ವಿತರಿಸಲಾಗುತ್ತದೆ ಎಂದು ಶಾಸಕ ಸುನೀಲ್ ಕುಮಾರ್ ಹೇಳಿದರು. ಅವರು ಕಾರ್ಕಳ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 94 ಸೆಂಟಿಮೀಟರ್ ಹಾಗೂ 94 ಸಿಸಿ ಅಡಿ ಒಟ್ಟು 34 ಹಕ್ಕುಪತ್ರಗಳನ್ನು ವಿತರಿಸಿ ಮಾತನಾಡಿದರು. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದವರು ತುಂಬಾ ಬಡವರು. ಹಕ್ಕುಪತ್ರಕ್ಕಾಗಿ 16 ವರ್ಷಗಳಿಂದ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನಾನು ಸಚಿವನಾಗಿದ್ದ ಅವಧಿಯಲ್ಲಿ ಡೀಮ್ ಅರಣ್ಯ ಸಮಸ್ಯೆಯಿಂದ ಹಕ್ಕುಪತ್ರ ವಿತರಣೆಗೆ ಇದ್ದ ತೊಡಕು ನಿವಾರಿಸಿ 1000ಕ್ಕೂ ಅಧಿಕ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಜಾತಿ, ಧರ್ಮ, ಪಕ್ಷ ಎನ್ನುವ ಯಾವುದೇ ತಾರತಮ್ಯ ಮಾಡದೆ ನಿವೇಶನ ಇಲ್ಲದ ಎಲ್ಲರಿಗೂ ನಿವೇಶ ಹಂಚಿಕೆ ಮಾಡುವುದು ನಮ್ಮ ಗುರಿಯಾಗಿದೆ ಎಂದರು. ಇಲ್ಲಿಯ ತನಕ ನಿಮ್ಮದಲ್ಲದ ಸರ್ಕಾರ ಜಾಗದಲ್ಲಿ ಬಾಡಿಗೆ ನೆಲೆಯಲ್ಲಿ ಕುಳಿತಿದ್ದೀರಿ. ಇನ್ನು ಮುಂದೆ ಆ ಜಾಗಕ್ಕೆ ನೀವೇ ನಿಜವಾದ ಮಾಲೀಕರಾಗಿದ್ದೀರಿ. ಮುಂದೆ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಇದರಿಂದ ಅವಕಾಶ ಸಿಕ್ಕಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರದೀಪ್ ಅವರು, ಕಂದಾಯ ನಿರೀಕ್ಷಕ ರಿಯಾಜ್ ಅಹಮದ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಕಾರ್ಕಳ. ಜಾಗ ಎನ್ನ ಪುದಾರುಂಡು ಒಂದು ಗಟ್ಟಿಡ ಒಂದು ಪಣಲಿ ಬರಿತ ಇಲ್ಲದಕ್ಕೆ ಎನ್ನ ಪುದಾರುಂಡು ಒಂದು ಪಂಡದು ಯಾನ ಪಣದಿತ್ತೆ ಬರಿತಲ್ಲ ಪನ್ನ ಬರಿತಕ್ಕೆ ಒಂದು ಮಚ್ಚರ ಹಾಕೊಂಡು ಎನ್ನ ಆತಿಜಿ ಬರೆದಕ್ಕೆ ಇನ್ನ ಅಲ್ಲ ಕೇಂದ್ರ ಅಕ್ಲೆ ಸಮಾಧಾನ ಮಾಡ್ಕೊಂಡು ನಿಕ್ಕಲೆಲ್ಲ ಹಾಕೊಂಡು MLA ಕಚೇರಿ ಪೋಲೆ ಬೆರಿ ಬತ್ತದೊಂದು ಪಂಡ ಅಕ್ಲೆಲ್ಲ ಮಂತ್ಕೊರ್ಪ ಏನೆಲ್ಲ ಬದುಕೊರ್ಪಣ ಪ್ರಶ್ನೆ ಇದ್ದಿ ಮಾತೆಲ್ಲ ಹಕ್ಕುಪತ್ರ ಮಂತ್ಕೊರ್ಪಣ ಅಂತ ಪ್ರಯತ್ನ ಮಂತ್ಗ ನಟ್ಟಿ ಹಕ್ಕುಪತ್ರ ಅವನೇನು ಮಂತ್ಕೊನಾಗ ಓ ಜಾತಿ ಅಕ್ಕಲ್ ತೂತಿಜ ಓ ಪಾರ್ಟಿ ನಿಂತು ತೂತಿಜ ಏರ್ನ ಕಡೆ ಅಕ್ಕಲು ತೂತಿಜ ಏರ್ನ ಪಿರೋಡ್ ಹಾಕಲು ಬೈದಿದ್ರು ಅವೆಲ್ಲ ತೂತಿಜ 94C ಹಾಕಲು ಬಡವೆ ಪರಿಹಾರ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ನಾನು ಸಚಿವನಾಗಿದ್ದಂತ ಸಂದರ್ಭದಲ್ಲಿ ಆ ಡೀವುಡ್ ಫಾರೆಸ್ಟಿನ ಸಮಸ್ಯೆಯನ್ನ ಮೊದಲನೇ ಹಂತದಲ್ಲಿ ಪರಿಹಾರ ಮಾಡಿಕೊಂಡ್ವಿ. ಈಗ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆಗಳ ನಡೀತಾ ಇನ್ನಷ್ಟು ಹೊಸ ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಮತ್ತು ಬಗರುಕುಮ್ಮಿನ ಕೆಲವು ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಒಟ್ಟಾರೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಕೆಲವು ಸಂದರ್ಭಗಳಲ್ಲಿ 94C ಕೊಡ್ಲಿಕ್ಕೆ ಸ್ವಲ್ಪ ಮೀನಾಮೇಷವನ್ನ ಎಣಿಸ್ತಾ ಇದ್ರು. ಆದ್ರೆ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪದೇ ಪದೇ ನೆನಪು ಮಾಡಿ ಮೀಟಿಂಗ್ ಅಲ್ಲಿ ಹೇಳಿದ್ರಿಂದ ಮಾನ್ಯ ತಹಸೀಲ್ದಾರರು, RI ಉಳಿದಂತವ್ರು ಎಲ್ಲರೂ ಕೂಡ ಇದರ ಆದ್ಯತೆಯಿಂದ ಪರಿಗಣನೆ ಮಾಡಿ ನಿಮ್ಮ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಕೂತಿರೋರಿಗೆ ಬಹಳ ಖುಷಿಯಿಂದ ಇರ್ಬೇಕು ನೀವು, ಯಾಕೆಂತಂದ್ರೆ ಎಷ್ಟು ವರ್ಷ ಆಯ್ತು ನೀವು ಹಕ್ಕುಪತ್ರಗಳು ಬೇಕು ಅಂತ ಹೇಳ್ತಾ ಇರೋರು. ಅರ್ಜಿಗಳನ್ನ ಇಟ್ಕೊಂಡು ಹೇಳ್ತಾ ಇದ್ರು. ಕೆಲವರು ಅವು ಅರ್ಜಿ ಒಡೆಪೋತನದನ್ನ ಏಕದಾನ ತಿಕ್ಕುಜಿ ಅಂತ ಮನ್ಸಲ್ಲಿ ಬಹಳ ಬೇಜಾರು ಮಾಡ್ಕೊಂಡವ್ರು ಇದ್ರು. ನನಗೆ ಚೆನ್ನಾಗಿ ನೆನಪಿದೆ. 94C 25, 30, 40, 50 ಹಕ್ಕುಪತ್ರಗಳನ್ನ ಕೊಡ್ತಾನೇ